ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನುಗ್ಗೆ ಮರದ ಬಗ್ಗೆ ತಿಳಿಯೋಣ. ನುಗ್ಗೆ ಮರವು ಮನೆಯ ಮುಂದೆ ಇರಬಾರದು. ಇದು ರಾಕ್ಷಸ ವಾಸ ಮರವೆಂದು. ಇದು ಮನೆಯ ಮುಂದೆ ಇದ್ದದ್ದೇ ಆದರೆ ಯಾವ ಕೆಲಸ ಕಾರ್ಯಗಳು ಆಗುವುದಿಲ್ಲ, ಶುಭ ಕಾರ್ಯ ಮಾಡಲು ಬಿಡುವುದಿಲ್ಲ. ಎಲ್ಲ ರೀತಿಯ ಅಡಚಣೆಗಳು ಬಂದು ಕಾರ್ಯ ನಾಶವಾಗುತ್ತದೆ. ಆದ್ದರಿಂದ ಮನೆಯ ಮುಂದಿರುವ ನುಗ್ಗೆ ಮರವನ್ನು ಕಡಿದು ಹಾಕಿ, ಇಲ್ಲದಿದ್ದರೆ ನೀವು ಸಾಲದಲ್ಲೇ ಬದುಕಬೇಕಾಗುತ್ತೆ. ಇದರಲ್ಲಿರುವ ರಾಕ್ಷಸ ಪ್ರೇತ ದೃಷ್ಟಿಯು ನಿಮ್ಮ ಮನೆಯನ್ನು ಸರ್ವನಾಶ ಮಾಡುತ್ತದೆ ಎಂದು ಮನೆಯ ಮುಂದಿರುವ ನುಗ್ಗೆ ಮರಗಳನ್ನು ಹಿರಿಯರು ಹಾಗೂ ಜ್ಯೋತಿಷಿಗಳು ಬಿಸಿ ಹಾಕುತ್ತಿದ್ದಾರೆ. ನಿಜವಾಗಿಯೂ ಈ ಮರದಲ್ಲಿ ರಾಕ್ಷಸ ಪ್ರೇತ ಇದೆಯೇ ಇಲ್ಲವೇ ಎಂಬುದನ್ನು ತಿಳಿಯೋಣ. ವೀಕ್ಷಕರೇ, ನೀವಿನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತಿರದ ಅನೇಕ ರಹಸ್ಯಗಳು ಈ ಮರದ ಉತ್ಪನ್ನಗಳಲ್ಲಿ ಇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನುಗ್ಗೆಯಲ್ಲಿ ಭಾಳಷ್ಟು ಔಷಧೀಯ ಗುಣವಿರುತ್ತದೆ. ಅಡಿಗೆಯಲ್ಲಿ ನುಗ್ಗೆಕಾಯಿಯನ್ನು ಸಾಂಬಾರಿಗೆ ಯಥೇಚ್ಛವಾಗಿ ಬಳಸುತ್ತಾರೆ. ಅತಿ ಹೇರಳವಾಗಿ ಔಷಧಿಯುಕ್ತವಾಗಿರುವ ಸೊಪ್ಪನ್ನು ಉಪಯೋಗಿಸುವುದಿಲ್ಲ. ಇದರಲ್ಲಿ ಸಮೃದ್ಧ ಪೌಷ್ಟಿಕಾಂಶಗಳು ಇವೆ ಎಂಬುದು ತಿಳಿದಿಲ್ಲ. ಒಗರು ಕಹಿಯಿಂದ ಕೂಡಿರುವ ಎಲೆಗಳಲ್ಲಿ ಪಿತ್ತ ಕಫವನ್ನು ಪರಿಹರಿಸುತ್ತವೆ. ಅಲ್ಲದೆ ಉಷ್ಣವೀರ್ಯವುಳ್ಳದ್ದು ಎ ಮತ್ತು ಸಿ ಅನ್ನಾಂಗ ಯಥೇಚ್ಛವಾಗಿರುತ್ತದೆ. ಮಕ್ಕಳ ಬೆಳವಣಿಗೆಗೆ ಟಾನಿಕ್ಕಿನಂತೆ ಕೆಲಸ ಮಾಡುತ್ತದೆ. ಯಾವ ಯಾವ ಔಷಧಿಯ ಗುಣಗಳಿವೆ ಎಂದರೆ ಮಕ್ಕಳ ಆರೋಗ್ಯ ಬೆಳವಣಿಗೆ, ಗರ್ಭಾಶಯದ ದೋಷ ನಿವಾರಣೆ, ಸುಲಭ ಹೆರಿಗೆ, ಎದೆಹಾಲು ವೃದ್ಧಿಯಾಗುತ್ತದೆ, ಉಸಿರಾಟದ ತೊಂದರೆ, ಅಸ್ತಮಾ, ಕೆಮ್ಮು, ಚರ್ಮದೋಷ ನಿವಾರಣೆ, ಅಲ್ಪಮೂತ್ರ, ಉರಿಮೂತ್ರ, ಅತಿಮೂತ್ರ, ಉಳಿತೇಗು ನಿವಾರಣೆ ಮಾಡುತ್ತದೆ. ಚರ್ಮದ ಕಾಂತಿ, ಚರ್ಮದ ಕಪ್ಪು ಕಲೆ, ಚಿಬ್ಬು ನಿವಾರಣೆ, ಕಣ್ಣಿನ ದೋಷ ನಿವಾರಣೆ, ಗಂಡಮಾಲೆ ನಿವಾರಣೆ, ಮೂಲವ್ಯಾಧಿ ನಿವಾರಣೆ, ಹುಳುಕಡ್ಡಿ, ಗಜಕರ್ಣ, ಇತರ ಚರ್ಮವ್ಯಾಧಿ ನಿವಾರಣೆ, ಅರೆತಲೆ ನೋವು, ಪೆಟ್ಟು ಬಿದ್ದ ಊದಿಕೊಂಡ ನೋವು ಶಮನ, ತಲೆ ಸುತ್ತು ನಿವಾರಣೆ, ಬಾಣತಿಯರ ನಂಜು ನಿವಾರಣೆ, ಕಿವಿ ಸೋರುವಿಕೆ, ವಾಂತಿ, ಹುಳುಕಡ್ಡಿ, ಮೈನವೆ, ಶೀತದ ತಲೆನೋವು, ಹೊಟ್ಟೆ ನೋವು, ಜಂತು ಹುಳುಗಳ ನಿವಾರಣೆಯಲ್ಲಿ ನುಗ್ಗೆ ಸೊಪ್ಪು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ನುಗ್ಗೆಕಾಯಿ ಲೈಂಗಿಕ ಕ್ರಿಯೆಯಲ್ಲಿ ನುಗ್ಗೆಕಾಯಿ ಮಾತ್ರ ಕೆಲಸ ಮಾಡುತ್ತದೆ ಎಂಬುದು ತಪ್ಪು ಗ್ರಹಿಕೆಯಾಗಿದೆ. ಆದರೆ ನುಗ್ಗೆ ಮರದ ಯಾವ ಯಾವ ಉತ್ಪನ್ನಗಳು ಲೈಂಗಿಕ ಕ್ರಿಯೆ ಹೆಚ್ಚಿಸುತ್ತವೆ ಎಂಬುದನ್ನು ತಿಳಿದು ಅದೇ ರೀತಿ ಮಾಡಿದರೆ ನಿಮ್ಮ ಸಾಮರ್ಥ್ಯ ಹೆಚ್ಚಿ ಅಶ್ವಶಕ್ತಿ ಬಲ ಬಂದು ಲೈಂಗಿಕ ಸಾಮರ್ಥ್ಯ ಬರುವುದರಲ್ಲಿ ಯಾವ ಸಂಶಯವೂ ಬೇಡ. ಲೈಂಗಿಕ ಸಾಮರ್ಥ್ಯಕ್ಕೆ ಹೀಗೆ ಮಾಡಿ: ನುಗ್ಗೆ ಮರ ಗೋಂದು ಮತ್ತು ನುಗ್ಗೆ ಬೀಜ ತಂದು ಒಣಗಿಸಿ ಪುಡಿ ಮಾಡಿಕೊಂಡು ಪ್ರತಿ ರಾತ್ರಿ 5 ಗ್ರಾಂ ಪುಡಿಯನ್ನು ಹಾಲಿಗೆ ಹಾಕಿಕೊಂಡು ಕುಡಿಯಿರಿ. ಅದು ವೃದ್ಧಿಯಾಗಿ ಸಂಭೋಗ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನುಗ್ಗೆಯ ಹೂವನ್ನು ಕಾದಿರುವ ಹಾಲಿಗೆ ಹಾಕಿ ಆರಿದ ಮೇಲೆ ಹೂವು ಸಮೇತ ಕುಡಿದರೆ ಧಾತು ವೃದ್ಧಿಯಾಗಿ ಅಶ್ವಶಕ್ತಿ ಬಲ ನಿಮ್ಮದಾಗುತ್ತದೆ. ಲೈಂಗಿಕ ಶಕ್ತಿ ವೃದ್ಧಿ, ಶೀಘ್ರ ಸ್ಖಲನ, ನಪುಂಸಕತ್ವ ನಿವಾರಣೆಯಾಗಲು ಹೀಗೆ ಮಾಡಿ: ನುಗ್ಗೆ ಬೀಜ ಒಣಗಿಸಿ ಚೂರ್ಣ ಮಾಡಿಕೊಳ್ಳಿ, ಚಕ್ಕೆ ಒಣಗಿಸಿ ಚೂರ್ಣ ಮಾಡಿಕೊಳ್ಳಿ, 2 ಚಮಚ ಬೀಜದ ಚೂರ್ಣ, 1 ಚಮಚ ಚಕ್ಕೆ ಚೂರ್ಣ, 4 ಕಪ್ಪು ನೀರಿನಲ್ಲಿ ಕಷಾಯ ಕಾಯಿಸಿ 1 ಲೋಟಕ್ಕೆ ಇಳಿಸಿಕೊಂಡು ಜೇನು ಇಲ್ಲವೇ ಸಕ್ಕರೆ ಸೇರಿಸಿ ಊಟದ ನಂತರ 90 ದಿನಗಳು ಕುಡಿದಿದ್ದೇ ಆದರೆ ನೀವು ಖಂಡಿತ ಕುದುರೆಯಂತಾಗುತ್ತೀರಿ. ಇದು ಶತಸಿದ್ಧ ಪ್ರಯೋಗ. ಮಧುಮೇಹಕ್ಕೆ ನುಗ್ಗೆ
ಎಲೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡು ಪ್ರತಿನಿತ್ಯ ಉಗುರು ಬೆಚ್ಚಗಿನ ನೀರಿನಲ್ಲಿ ದಿನಕ್ಕೆ 2 ಬಾರಿ 1 ಚಮಚದಂತೆ ತೆಗೆದುಕೊಳ್ಳಿ. ಅಥವಾ ನುಗ್ಗೆ ಸೊಪ್ಪಿನ ಪಲ್ಯವನ್ನು 1 ವಾರ ಸೇವಿಸಿ ಮಧುಮೇಹವು ಹತೋಟಿಗೆ ಬರುತ್ತದೆ. ಈ ಮರದಲ್ಲಿರುವ ರಾಕ್ಷಸನ ಬಗ್ಗೆ ಹೇಳುವುದಾದರೆ, ಹಿಂದಿನ ಕಾಲದಲ್ಲಿ ಮನೆಗೆ ಮುಂಭಾಗದಲ್ಲಿ ಚಪ್ಪರ, ಇಳಿಜಾರು ಚಾವಣಿ, ಮರ ಮತ್ತು ಗರಿಗಳಿಂದ ಹಾಕುತ್ತಿದ್ದರು. ನಂತರದ ದಿನಗಳಲ್ಲಿ ಹೆಂಚು ಹಾಕಿಸಿ ಇಳಿಜಾರು ಮಾಡುತ್ತಿದ್ದರು. ನುಗ್ಗೆ ಮರವು ಗಟ್ಟಿ ಇಲ್ಲದ ಮರವಾಗಿದ್ದು ಗಾಳಿ ಮಳೆಗೆ ಮರವು ಮುರಿದು ಬಿದ್ದು ಮನೆ ಹಾಳಾಗುವ ಸಂಭವವಿತ್ತು. ಆದ್ದರಿಂದ ನುಗ್ಗೆ ಮರವನ್ನು ಮನೆಯ ಮುಂದೆ ಬೆಳೆಸಬೇಡಿ ಎಂದು ಹಿರಿಯರು ಹೇಳುತ್ತಿದ್ದರು. ಈಗಲೂ ಯಾರನ್ನಾದರೂ ಹೊಗಳಿದರೆ, ಅಪ್ಪ ಸುಮ್ಮನೆ ಇರಪ್ಪ, ನುಗ್ಗೆ ಮರ ಹತ್ತಿಸಬೇಡ ಎನ್ನುತ್ತಾರೆ. ನುಗ್ಗೆ ಮರವು ತುಂಬ ಟೊಳ್ಳಾದ ಮರವಾಗಿದೆ. ಇದರಲ್ಲಿ ರಾಕ್ಷಸನೂ ಇಲ್ಲ, ಭೂತಾನೂ ಇಲ್ಲ. ವಂದನೆಗಳು. ಇದೇ ರೀತಿಯ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.